ನೋಡಿ ಗೈಸ್, ನಮ್ಮಮ್ಮ ಬರ್ತಾ ಇಲ್ಲ. ಎಲ್ಲರಿಗೂ ಶುಭ ದಿನ. ಹಿಂಗ್ ಮೈಕ್ ಹಿಂಗ್. ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ತುಂಬಾ ರಿಕ್ವೆಸ್ಟೆಡ್ ಬಟ್ ಸಿಂಪಲ್, ಬಟ್ ಎಲ್ಲರಿಗೂ ಗೊತ್ತಿರ್ಬೋದು, ಚಿಕನ್ ಸಾಂಬಾರ್ ಮಾಡೋಣ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಮ್ಮಮ್ಮ ಬೇರೆ ತರ, ಅಂದ್ರೆ ನನಗಿಷ್ಟ ಆಗೋ ತರ ಮಾಡ್ತಾರೆ, ನಮ್ ಸ್ಟೈಲಲ್ಲಿ. ಸೊ ಬನ್ನಿ ಏನೇನ್ ಹಾಕ್ತಾರೆ ಅಂತ ಕೇಳೋಣ ಅವರಿಗೆ. ನಾನು ಆ್ಯಕ್ಚುಲಿ 2-3 ಥರ ಚಿಕನ್ ಸಾರು ಮಾಡ್ತೀನಿ. ಅದರಲ್ಲಿ ಇವತ್ತು 1 ಟೈಪ್ ತೋರಿಸ್ತಾ ಇದ್ದೀನಿ, ನೆಕ್ಸ್ಟ್ ಇನ್ನೊಂದು ಟೈಪ್ ತೋರಿಸ್ತೀನಿ, ಅದ್ರ ನೆಕ್ಸ್ಟ್ ಇನ್ನೊಂದು ಟೈಪ್. ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಿ. ಓಕೆ ಬನ್ನಿ. 1 kg ಚಿಕನ್ ತಗೊಂಡಿದ್ದೀನಿ. ಓಕೆ. ಒಗ್ಗರಣೆಗೆ ಈರುಳ್ಳಿ, 2 ಚಿಕ್ಕದು 2 ಈರುಳ್ಳಿ, 2 ಟೊಮಾಟೊ ಹಣ್ಣು, ಅರಿಶಿನ ಪುಡಿ, ಉಪ್ಪು, ಒಗ್ಗರಣೆಗೆ ಚಿಕನ್ ಬೇಯ್ಲಿಕ್ಕೆ ಹಾಕಕ್ಕೆ ಆಯ್ತಾ. ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ, ಬೆಳ್ಳುಳ್ಳಿ, 1 ಗೆಡ್ಡೆ ಇದೆ, 1 ಇಂಚು ಶುಂಠಿ ಇದೆ, ಕೊತ್ತಂಬರಿ ಸೊಪ್ಪು, 10 ಲವಂಗ, 2 ತುಂಡು ಚಕ್ಕೆ, 3 ಏಲಕ್ಕಿ, ಸ್ವಲ್ಪ ಕಾಳುಮೆಣಸು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಈರುಳ್ಳಿ ಹುರ್ಕೊಂಡ್ಬಿಟ್ಟು ರುಬ್ಲಿಕ್ಕೆ. ಸೊ ಫಸ್ಟ್ ಸ್ಟೆಪ್ ಏನ್ಮಾ? ಈಗ ಚಿಕನ್ ಬೇಯ್ಲಿಕ್ಕೆ ಹಾಕ್ಬಿಡೋಣ ಒಗ್ಗರಣೆಗೆ. ಅದು ಬೇಯೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೋಬಹುದು. ಓಕೆ ಬನ್ನಿ, ಚಿಕನ್ ಬೇಯಕ್ಕೆ ಹಾಕೋಣ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ನಾವೀಗ ಚೆನ್ನಾಗಿದು ಬ್ರೌನ್ ಆಗಲಿ, ಆಮೇಲೆ ಟೊಮೆಟೊ ಹಾಕೋಣ. ಸರಿ. ಓಕೆ. ಸೊ ನಾವು ಲಾಸ್ಟ್ ವಿಡಿಯೋ ಹಾಕಿದ್ವಿ, ಶಾರ್ಟ್ಸ್ ಹಾಕಿದ್ವಿ. ಸೊ ಅದ್ರಲ್ಲಿ ನಮ್ಮಮ್ಮ ಹಾಡು ಹೇಳಿದ್ರು. ಆ್ಯಂಡ್ ನಮ್ಮಮ್ಮನ ವಾಯ್ಸಿಗೆ ಎಷ್ಟು ಜನ ಇಷ್ಟಪಟ್ಟು ಕಾಮೆಂಟ್ಸ್ ಹಾಕಿದ್ದಾರೆ ಅಂತಂದರೆ, ಆಂಟಿ ಇನ್ನೂ ಹಾಡಿ, ಇನ್ನೊಂದು ಹಾಡು ಹಾಡಿ, ಇನ್ನೊಂದು ರೀಲ್ಸ್ ಮಾಡಿ ಅಂತ. ಸೊ ನಮ್ಮಮ್ಮನ ಕೈಯಲ್ಲಿ ಇನ್ನೊಂದು ರೀಲ್ಸ್ ಮಾಡಿಸೋಣ, ಅವ್ರು ಹಾಡು ಹೇಳಿಸ್ಬಿಟ್ಟೆ ರೀಲ್ಸ್ ಮಾಡಿಸೋಣ. ಇವರಿಗೆ ಹಾಡು ಇಷ್ಟ ಅಂತ ನನಗೊಂದು ಮ್ಯೂಸಿಕ್ ಕ್ಲಾಸಿಗೆ ಕಳಿಸಿದ್ರು. ಸುಮಾರು ವರ್ಷ ಟ್ರೈನಿಂಗ್ ನಾನು ತೊಗೊಂಡಿದ್ದೀನಿ, ಆದರೆ ನನ್ನ ವಾಯ್ಸ್ ಬಗ್ಗೆ ಅಷ್ಟು ಕೇಳಬೇಡಿ. ಇವ್ರ ಕೈಯಲ್ಲಿ ಹಾಡ್ಸೋಣ, ಓಕೆನಾ? ಸಿಕ್ಕಾಪಟ್ಟೆ ನಿಮ್ ಇಷ್ಟು ಪ್ರೀತಿಗೆ ನಮ್ಮಮ್ಮ ಫುಲ್ ನಾಚ್ಕೊಂಡು. ನಾನು ಪಾಪ ಹೇಳಿದ್ದು 2 ಇಲ್ಲ, ಇನ್ನೂ ಪಾಪ ಅದಕ್ಕೋಸ್ಕರ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಇನ್ನೊಂದು ಹಾಡು ಹಾಡ್ಸೋಣ, ಓಕೆನಾ? ಸೊ ಕಾಮೆಂಟ್ ಮಾಡಿ. ಇವಾಗ ಈರುಳ್ಳಿ ಬ್ರೌನ್ ಆಗಿದೆಯಾ? ಬ್ರೌನ್ ಆಗಿದೆ. ಟೊಮ್ಯಾಟೊ ಹಾಕೋಣ ಬನ್ನಿ. ಚೆನ್ನಾಗಿ ಇಷ್ಟು ಬ್ರೌನ್ ಆಗಬೇಕು. ಓಕೆ. ಟೊಮ್ಯಾಟೊ ಹಾಕೋಣ. ಈಗ ಚಿಕನ್ ಹಾಕೋಣ. ನೋಡು, ಈ ತರ ಸ್ಮ್ಯಾಶ್ ಆಗ್ಬೇಕು ಈರುಳ್ಳಿ ಟೊಮ್ಯಾಟೊ ಹಣ್ಣು ಚೆನ್ನಾಗಿ. ಚಿಕನ್ ಹಾಕೋಣ. ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಟರ್ಮರಿಕ್. ಅರಿಶಿನ ಪುಡಿ. ಚಿಕನ್ಗೆ ನೀರು ಈಗಲೇ ಹಾಕಬಾರ್ದು, ಆಯ್ತಾ? 5 ನಿಮಿಷ ಇದು ಹೀಗೆ ಆಗ್ಲಿ. ನಾವು ಇದ್ರ ಮೇಲೆ 1 ತಟ್ಟೆ ಮುಚ್ಚಿ ಇದ್ರ ಮೇಲೆ ನೀರು ಹಾಕೋಣ. ಅದ್ರ ಮೇಲೆ ನೀರು ಹಾಕ್ತೀರಾ? ಯಾಕಂದ್ರೆ ತಣ್ಣನೆ ನೀರು ಯಾವತ್ತೂ ಹಾಕಬಾರ್ದು, ಬಿಸಿ ನೀರು. ಹಿಂಗೆ ಈ ಬಿಸಿ ನೀರನ್ನ ಆಮೇಲೆ ಹಾಕಕ್ಕಾಗತ್ತೆ, ಆಯ್ತಾ? ಓಕೆ. ನೆಕ್ಸ್ಟ್ ಅದೇ ಚಿಕನ್ ಬೇಯೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಓಕೆ. ಮಿಕ್ಸಿಯಲ್ಲಿ ನಮ್ದು. ಸೊ ಇದಕ್ಕೆ ಏನೇನು ಹಾಕ್ಬೇಕಂತ ಇವಾಗ ಹೇಳಿ. ಫಸ್ಟ್ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಓಕೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಆಕ್ಚುಲಿ ನಮ್ಮ ಮರಾಠಿಯಲ್ಲಿ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಎಲ್ಲ ಸ್ಟವ್ ಮೇಲೆ ಹಿಂಗೆ ಇಟ್ಬಿಟ್ಟು ಸುಡ್ತಾರೆ. ಅದು ಬೇಡ, ಡೈರೆಕ್ಟ್ ಆಗಿ ಸ್ಟವ್ ಫ್ಲೇಮ್ ಏನಿದೆ ಡೈರೆಕ್ಟ್ ಆಗಿ ಆ ಪದಾರ್ಥಗಳಿಗೆ ಹೋಗ್ಬಾರ್ದು ಅಂತೇಳಿ ನಾನು ಈ ತರ ಮಾಡ್ತೀನಿ. ಯಾಕಂದ್ರೆ ಅದು ಸುಟ್ಟಾಗ ಕಪ್ಪು ಕಪ್ಪು ಮಸಿ ಟೈಪ್ ಇರುತ್ತೆ, ಅದು ಒಳ್ಳೇದಲ್ಲ ಹೋಗೋದು. ಅದಕ್ಕೆ ನಾನು ಈ ತರ ತೆಂಗಿನಕಾಯಿ ಮತ್ತೆ ಈರುಳ್ಳಿನ ಈ ತರ ಫ್ರೈ ಮಾಡ್ಕೊತೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ ಅಲ್ವಾ? ಖಾರದ ಪುಡಿ, ಧನಿಯಾ ಪುಡಿ. ಸ್ಟವ್ ಸಣ್ಣ ಇಟ್ಕೊಳ್ಳಿ, ಇಲ್ಲಾಂದ್ರೆ ಘಾಟ್ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ತೆಂಗಿನಕಾಯಿ. ಇಲ್ಲಿ ನೋಡಿ, ನಮ್ ಚಿಕನಿನ ನೀರ್ ಬಿಸಿ ಆಗ್ತಾ ಇದೆ. ಇದೇ ನೀರನ್ನ ನಾವು ಒಳಗಡೆ ಹಾಕ್ಬೇಕು. ಆಮೇಲೆ ಅಲ್ಲಿ ನಮ್ ಫ್ರೈ ಆಗ್ತಾ ಇದೆ. ಈಗ ನಿಧಾನಕ್ಕೆ ಈ ನೀರನ್ನ ಇದ್ರ ಒಳಗಡೆ, ಚಿಕನಿನ ನೀರೇ ಆಲ್ರೆಡಿ ಬಿಟ್ಕೊಂಡಿರುತ್ತೆ. ಇದೊಂದು ಸ್ವಲ್ಪ ಬಿಟ್ಟು ಇದಿನ್ನು ಬೇಯಬೇಕು. ಮಸಾಲೆ ಹಾಕೊಳ್ಳೋಣ. ತಣ್ಣಗಾಗಿದ್ಯಾ ಇದು? ಇದು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ಮೆಣಸಿನಕಾಳು, ಏಲಕ್ಕಿ, ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸೇರಿ ಹಾಕಿ.
ಇದಿದೆಯಲ್ಲ, ಇದನ್ನು ತಣ್ಣಗಾದ್ಮೇಲೆ ಇದನ್ನು ಹಾಕ್ಕೊಂಡು ರುಬ್ಬಿ. ಸೊ ಗೈಸ್, ನಾವು ಒಂದು ಬ್ರೇಕ್ ತಗೊಂಡು ಚಿಕನ್ ಬೇಯಕ್ ಬಿಟ್ಟು ಇವಾಗ ಬಂದಿದೀವಿ. ಚಿಕನ್ ಆಗಿದ್ಯಾ? ಓ ವಾ, ನೋಡಿ, ಇದನ್ನ ಮಕ್ಳುಗಳಿಗೆ ಊಟ ಮಾಡಿಸಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ ಇದು. ನಂಗೊಂಚೂರು ತೆಗ್ದಿಡಿವ. ಸರಿ, ಅದೀಗೊಂಚೂರು ಅವಳಿಗೆ ಚಪ್ಪೆ ಇಷ್ಟ, ತೆಗ್ದಿಡೋಣ ಅವಳಿಗೆ. ಈಗ ರುಬ್ಕೊಂಡಿರೋ ಮಸಾಲೆ ನೋಡಿ ನುಣ್ಣಗೆ ರುಬ್ಬಿದ್ದಾರೆ. ಓಕೆ, ಇವಾಗ ಸಾರಿಗೆ ಹಾಕೋಣ. ಇರಾದಿ. ಇವಾಗ ಇದಕ್ಕೆ ನೀರ್ ಹಾಕ್ತೀರಾ ಒಂಚೂರು? ಸ್ವಲ್ಪ ನೀರು ಹಾಕ್ಬೇಕು. ಓಕೆ, ಸೊ ಇವಾಗ ಅಲ್ಲಿ ಇದೆ ನೀರು. ಇಲ್ಲಿದೆಯಲ್ಲ ಮಸಾಲೆ, ಅದಕ್ಕೆ ನೀರ್ ಹಾಕಿ ಇರೋ ಮಸಾಲೆ ಎಲ್ಲ ಕಲಿಸ್ಕೊಂಡು ಇಷ್ಟು ಮಾಡಿ, ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಮಾಡ್ಕೊಳ್ಳಿ. ನಮ್ಮನೆಗೆ ಒಂದು ಎಮ್ಮೆ ಎನಿ ಟೈಮ್ ತಿಂತಾ ಇರುತ್ತೆ ಅಂದೆ. ನಾನಾ? ಅಲ್ಲ, ಇನ್ಯಾರು. ಓಕೆ, ಸಾರಾಗಿದೆ. ಇನ್ನೊಂದು ಸ್ವಲ್ಪ ಕುದಿಬೇಕಲ್ಲ ಅದು? ಇನ್ನೊಂದು ಸ್ವಲ್ಪ ಕುದೀಲಿ. ಮುದ್ದೆಗಾದ್ರೆ ಇಷ್ಟು ಇಟ್ಕೊಳ್ಳಿ, ರೊಟ್ಟಿಗೆಲ್ಲ ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಅನ್ನಕ್ಕಾದ್ರೂ ಅನ್ನ ಮುದ್ದೆಗೆಲ್ಲ ಇದು ಸರಿ ಇರುತ್ತೆ. ಓಕೆ, ನಮ್ಮ ಚಿಕನ್ ಸಾರು ರೆಡಿ ಇದೆ. ಇವಾಗ ಇದನ್ನು ತಿನ್ನೋದೊಂದು ಬಾಕಿ. ಬೇಗ ಬನ್ನಿ ಟೇಸ್ಟ್ ಮಾಡೋಣ. ವಾವ್, ನೋಡಿ ಗೈಸ್, ನಮ್ಮಮ್ಮ ಬಡಿಸ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಏನು ಇಟ್ಟಿದ್ದೀರಾ? ಏನೋ ಇಟ್ಟಿದ್ರಲ್ಲ, ಈರುಳ್ಳಿ, ಆಮೇಲೆ ಲಿಂಬೆಹಣ್ಣು. ಬನ್ನಿ ಟೇಸ್ಟ್ ಮಾಡೋಣ. ಇಡೀ ವಾವ್, ಟೇಸ್ಟ್ ಮಾಡೋಣ ಬನ್ನಿ. ನಿಜ ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ. ನಾನು ಆಲ್ರೆಡಿ ಸಪ್ಪೆ ಸಾರಲ್ಲಿ ಒಂದ್ಸಲಿ ತಿಂದಾಗಿದೆ, ಇವಾಗ ಖಾರ ಸಾರಲ್ಲಿ ತಿಂತಿರೋದು. ಆ್ಯಂಡ್ ಎರಡು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಾನು ದಪ್ಪ ಆದರೆ ಇದಕ್ಕೆ ಕಾರಣನೇ ನಮ್ಮಮ್ಮ. ಸೊ ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ಏನು ಟ್ರೈ ಮಾಡಿಲ್ಲ ಅಂದ್ರೂ ಚಿಕನ್ ಸಾರು ಮಾತ್ರ ಟ್ರೈ ಮಾಡೋದು ಮರಿಬೇಡಿ. ಕಾಮೆಂಟ್ಸ್ ಹಾಕಿ, ನಿಮ್ಮ ಮನೇಲಿ ಯಾವ ಥರ ಸಾರು ಮಾಡ್ತಾರೆ ಅಂತ ಎಲ್ಲ ಕಾಮೆಂಟ್ಸ್ ಹಾಕಿ. ಬಿಕಾಸ್ ನಮ್ಮ ಮನೇಲಿ 3 ಥರ ಮಾಡ್ತಾರೆ, ಇದು ಒಂಥರ, ಇನ್ನೂ 2 ಥರ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ. ಓಕೆನಾ? ಈರುಳ್ಳಿ